ಆರನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈಗ ನಿಮ್ಮ ಪ್ರಥಮ ಭಾಷೆ ಇಂಗ್ಲೀಷ್ನ 3ನೇ ಪಾಠವನ್ನು ನೋಡೋಣ. ಗ್ಯಾಲಿಲಿಯೋ. ಇಲ್ಲಿ ಪ್ರೀ ರೀಡಿಂಗ್ ಟಾಸ್ಕ್ ಅಂತ ಕೊಟ್ಟಿದ್ದಾರೆ. ಆನ್ಸರ್ ದ ಕ್ವಶನ್ಸ್ ಯುವರ್ ಟೀಚರ್ ಆಸ್ಕ್ಸ್ ಯು. ಈ ಸ್ವಲ್ಪ ಪ್ರಶ್ನೋತ್ತರಗಳನ್ನು ನೋಡಿಕೊಂಡು ನಂತರ ಪಾಠಕ್ಕೆ ಬರೋಣ. ನೇಮ್ ಸಮ್ ಹೆವನ್ಲಿ ಬಾಡೀಸ್. ಹೆವನ್ಲಿ ಬಾಡೀಸ್ ಅಂತಂದರೆ ಆಕಾಶಕಾಯಗಳು ಅಂತ. ಕೆಲವು ಆಕಾಶಕಾಯಗಳನ್ನು ಹೆಸರಿಸಿರಿ ಅಂತ ಕೇಳಿದ್ದಾರೆ. ಸ್ಟಾರ್ಸ್, ಪ್ಲಾನೆಟ್ಸ್, ಮೆಟಿಯೋರ್ಸ್, ಆಸ್ಟ್ರಾಯ್ಡ್ಸ್. Astronomy is the science of stars, planets and the universe. ನಕ್ಷತ್ರ, ಗ್ರಹಗಳು ಮತ್ತು ಭೂಮಂಡಲದ ಬಗ್ಗೆ ಒಂದು ಅಧ್ಯಯನವನ್ನು ಮಾಡುವುದು ಆಸ್ಟ್ರೋನಮಿ, ಖಗೋಳಶಾಸ್ತ್ರ ಅಂತ ಅನಿಸ್ಕೊತದೆ. ನೇಮ್ ಎನ್ ಇಂಡಿಯನ್ ಆಸ್ಟ್ರೋನಮರ್. ಭಾರತೀಯ ಖಗೋಳಶಾಸ್ತ್ರಜ್ಞರು ಯಾರು, ಅವರನ್ನು ಹೆಸರಿಸಿರಿ, ಒಂದು ಹೆಸರನ್ನು ಕೊಡ್ರಿ ಅಂತ ಕೇಳಿದ್ದಾರೆ. ಆರ್ಯಭಟ. ವಾಟ್ ಈಸ್ ಪ್ಲಾನಿಟೇರಿಯಂ? ದೆರ್ ಈಸ್ ಒನ್ ಇನ್ ಕರ್ನಾಟಕ. ವೇರ್ ಈಸ್ ಇಟ್? ಪ್ಲಾನಿಟೇರಿಯಂ ಅಂದರೆ ಏನು? ಕರ್ನಾಟಕದಲ್ಲಿ ಕೂಡ ಒಂದು ಪ್ಲಾನಿಟೇರಿಯಂ ಇದೆ, ಅದು ಎಲ್ಲಿದೆ ಅಂತ ಕೇಳಿದ್ದಾರೆ. ಪ್ಲಾನಿಟೇರಿಯಂ ಈಸ್ ಎ ಬಿಲ್ಡಿಂಗ್ ಇನ್ ವಿಚ್ ಇಮೇಜಸ್ ಆಫ್ ಸ್ಟಾರ್ಸ್, ಪ್ಲಾನೆಟ್ಸ್ ಆರ್ ಪ್ರೊಜೆಕ್ಟೆಡ್ ಆನ್ ಟು ಎ ಡೋಮ್ಡ್ ಸೀಲಿಂಗ್. ನೋಡಿ, ಒಂದು ಡೋಮ್ಡ್ ಗೋಪುರ ಆಕಾರದ ಒಂದು ಮೇಲಿನ ಸೀಲಿಂಗ್, ಟಾಪ್ ಉಳ್ಳಂತಹ, ರೂಫ್ ಉಳ್ಳಂತಹ ಒಂದು ಕಟ್ಟಡ ಪ್ಲಾನಿಟೇರಿಯಂ ಅನ್ನೋದು. ಅದರಲ್ಲಿ ಆ ಡೋಮ್ನಲ್ಲಿ ನಕ್ಷತ್ರಗಳು, ಗ್ರಹಗಳು, ಈ ಆಕಾಶಕಾಯಗಳು ಯಾವ ರೀತಿ ಕಾಣ್ತವೆ ಅನ್ನೋದನ್ನು ಒಂದು ಆರ್ಟಿಫಿಷಿಯಲ್ ಆಗಿ, ಕೃತಕವಾಗಿ ನಮಗೆ ತೋರಿಸ್ತಾರೆ. ಎಸ್, ದೇರ್ ಇಸ್ ಎ ಪ್ಲಾನಿಟೇರಿಯಂ, ದ ಜವಾಹರ್ಲಾಲ್ ನೆಹರು ಪ್ಲಾನಿಟೇರಿಯಂ. ವಾಟ್ ಇನ್ಸ್ಟ್ರೂಮೆಂಟ್ ಡೂ ಆಸ್ಟ್ರೋನಮರ್ಸ್ ಯೂಸ್? ಆಸ್ಟ್ರೋನಮರ್ಸ್ ಯೂಸ್ ಟೆಲಿಸ್ಕೋಪ್, ದೂರದರ್ಶಕ ಯಂತ್ರವನ್ನು ಅವರು ಉಪಯೋಗಿಸ್ತಾರೆ. ವಿದ್ಯಾರ್ಥಿಗಳೇ, ಕೆಲವು ಶಬ್ದಗಳನ್ನು ನೋಡೋಣ. ನಿಮಗೆ ಬಹಳಷ್ಟು ಗೊತ್ತಿರಬಹುದು, ಅತ್ಯಂತ ಸುಲಭವಾದ ಶಬ್ದಗಳಿವೆ. ಪ್ಲಾನೆಟ್ ಅಂದರೆ ಗ್ರಹ, ಸ್ಪೇಸ್ ಅಂದರೆ ಆಕಾಶ, ಸ್ಥಳ ಅಂತ ಕೂಡ ಅರ್ಥ ಆಗ್ತದೆ. ಇಲ್ಲಿ ಆಕಾಶಕಾಯಗಳಿರುವಂಥ ಸ್ಥಳ ಅಂತ ನಾವು ತಿಳ್ಕೊಬೋದು ಈ ಪಾಠದಲ್ಲಿ. ಸ್ಪೇಸ್ ಅಂದರೆ ಹೆವನ್ಲಿ ಬಾಡೀಸ್, ಆಕಾಶಕಾಯಗಳು. ಆಸ್ಟ್ರೋನಮರ್, ಖಗೋಳಶಾಸ್ತ್ರಜ್ಞ. ಟೆಲಿಸ್ಕೋಪ್, ದೂರದರ್ಶಕ. ಮ್ಯಾಗ್ನಿಫೈಡ್ ಅಂದರೆ ದೊಡ್ಡದಾಗಿ ಕಾಣು, ಭೂತಾಕಾರವಾಗಿ ಕಾಣು. ಇನ್ವೆನ್ಷನ್ ಅಂದರೆ ಸಂಶೋಧನೆ. ವಂಡರ್ಫುಲ್, ಅದ್ಭುತ. ಅಮೇಜ್ಮೆಂಟ್ ಅಂದರೆ ಬಿಗ್ ಸರ್ಪ್ರೈಸ್, ಮಹದಾಶ್ಚರ್ಯ. ಇನ್ಸ್ಟ್ರೂಮೆಂಟ್ ಅಂದರೆ ಉಪಕರಣ. ಜುಪಿಟರ್ ಅಂದರೆ ಗುರುಗ್ರಹ. ಸ್ಕಾಲರ್ ಅಂದರೆ ವಿದ್ವಾಂಸ, ಪಂಡಿತ. ಎಕ್ಸೈಟ್ಮೆಂಟ್ ಅಂದರೆ ಉತ್ಸಾಹ. ವಿಕೆಡ್ ಅಂದರೆ ಕ್ರೂರ, ದುಷ್ಟ. ಡೇಂಜರಸ್ ಅಂದರೆ ಅಪಾಯದ. ಇಂಕ್ವಿಸಿಷನ್ ಅಂದರೆ ದ ಆರ್ಗನೈಸೇಷನ್ ಸೆಟಪ್ ಬೈ ಚರ್ಚ್ ಟು ಪನಿಷ್ ಪೀಪಲ್ ಹೂ ಅಪೋಸ್ಡ್ ಇಟ್ಸ್ ಬಿಲೀಫ್ಸ್. ಅಂದರೆ ಯಾರು ಈ ಚರ್ಚಿನ ನಂಬಿಕೆಗಳ ವಿರುದ್ಧ ಹೋಗ್ತಾರೆ ಅವರನ್ನು ಶಿಕ್ಷಿಸಲು ಮಾಡಿದಂಥ ಒಂದು ವ್ಯವಸ್ಥೆ, ಒಂದು ನ್ಯಾಯಾಲಯ. ಅನ್ಬಿಲೀವರ್, ಒನ್ ಹೂ ಡಸ್ ನಾಟ್ ಬಿಲೀವ್ ಇನ್ ಗಾಡ್. ಅನ್ಬಿಲೀವರ್ ಅಂದರೆ ದೇವರಲ್ಲಿ ನಂಬಿಕೆ ಇಲ್ಲದವ ಅಂತ. ಈಗ ನೇರವಾಗಿ ಪಾಠಕ್ಕೆ ಹೋಗೋಣ. ಇಟ್ ಈಸ್ ಕಾಮನ್ ನಾಲೆಜ್ ಟುಡೇ ದಟ್ ದ ಅರ್ತ್ ಈಸ್ ಎ ಪ್ಲಾನೆಟ್ ರಿವಾಲ್ವಿಂಗ್ ರೌಂಡ್ ದ ಸನ್. ಈಗ ಒಂದು ಸಾಮಾನ್ಯ ತಿಳುವಳಿಕೆ, ಸಾಮಾನ್ಯ ಜ್ಞಾನ ಏನೆಂದರೆ, ಭೂಮಿ ಒಂದು ಗ್ರಹ, ಇದು ಸೂರ್ಯನ ಸುತ್ತ ಸುತ್ತುತ್ತದೆ ಎನ್ನುವುದು ಎಲ್ಲರಿಗೂ ಗೊತ್ತಿರುವಂಥ ತಿಳುವಳಿಕೆ. ಬಟ್ ದೆರ್ ವಾಸ್ ಎ ಟೈಮ್ ನಾಟ್ ಮೆನಿ ಸೆಂಚುರೀಸ್ ಅಗೋ. ಆದರೆ ಆ ಒಂದು ಸಮಯವಿತ್ತು, ಬಹಳ ಶತಮಾನಗಳ ಹಿಂದೆ ಏನಲ್ಲ, ವೆನ್ ಇವನ್ ಲರ್ನ್ಡ್ ಮ್ಯಾನ್ ಬಿಲೀವ್ಡ್ ದ್ಯಾಟ್ ದ ಅರ್ತ್ ವಾಸ್ ಫಿಕ್ಸ್ಡ್ ಇನ್ ಸ್ಪೇಸ್ ಆ್ಯಂಡ್ ದ ಸನ್ ಆ್ಯಂಡ್ ಆಲ್ ಅದರ್ ಹೆವನ್ಲಿ ಬಾಡೀಸ್ ವೆಂಟ್ ರೌಂಡ್ ಇಟ್. ಆಗ ಇವನು ಕಲಿತಂಥ ಜನರು ಕೂಡ ನಂಬಿದ್ರು ಏನಂದರೆ, ಭೂಮಿ ಅನ್ನೋದು ಒಂದು ಆಕಾಶದಲ್ಲಿ ಫಿಕ್ಸ್ ಆಗಿ ಇಟ್ಟಿದ್ದು, ಅದರ ಸುತ್ತ ಸೂರ್ಯ ಮತ್ತು ಅದರ ಆಕಾಶಕಾಯಗಳು ಮತ್ತು ಉಳಿದ ಆಕಾಶಕಾಯಗಳು ಅದರ ಸುತ್ತ ಇವೆ ಅಂತ. ಅಂದರೆ ಭೂಮಿಯ ಸುತ್ತ
ಸೂರ್ಯ ಮತ್ತು ಆಕಾಶಕಾಯಗಳು ಸುತ್ತಾ ಇವೆ. ಭೂಮಿ ಒಂದು ಆಕಾಶದಲ್ಲಿ ಫಿಕ್ಸ್ ಆಗಿ ಕುಳಿತಿರುವಂಥ ಒಂದು ವಸ್ತು ಭೂಮಿ ಅನ್ನೋದು ಆಗಿನ ತಿಳುವಳಿಕೆ ಆಗಿತ್ತು. ದ ಮ್ಯಾನ್ ಹೂ ಫಸ್ಟ್ brought to light the facts about them was a great scientist and astronomer called Galileo Galilei. ಈ ವಿಷಯವಾಗಿ ಒಂದು ಸಂಗತಿಗಳನ್ನು ಬೆಳಕಿಗೆ ತಂದಂತಹ ಮಹಾವಿಜ್ಞಾನಿ ಮತ್ತು ಖಗೋಳಶಾಸ್ತ್ರಜ್ಞನ ಹೆಸರು ಗೆಲಿಲಿಯೋ ಗೆಲಿಲಿ. ಅಂದರೆ ನಿಜವಾಗಿ ಏನು ಅನ್ನುವುದನ್ನು ಒಂದು ಫ್ಯಾಕ್ಟ್ಸ್, ಸಂಗತಿಗಳ ಬಗ್ಗೆ, ಈ ವಿಷಯಗಳ ಬಗ್ಗೆ ಒಂದು ಬೆಳಕು ಚೆಲ್ಲಿದಂತಹ ಮಹಾವಿಜ್ಞಾನಿ ಹಾಗೂ ಖಗೋಳಶಾಸ್ತ್ರಜ್ಞ ಗೆಲಿಲಿಯೋ ಗೆಲಿಲಿ. He was born in the year 1564 in the Italian town of Pisa. ಪೀಸಾ ಎನ್ನುವ ಇಟಲಿಯ ಪಟ್ಟಣದಲ್ಲಿ 1564ರಲ್ಲಿ ಈತ ಹುಟ್ಟಿದ. In the year 1608, a man called Hans Lippershey, a native of Holland, invented the telescope. ನೋಡಿ, 1608ನೇ ಇಸ್ವಿಯಲ್ಲಿ ಹ್ಯಾನ್ಸ್ ಲಿಪ್ಪರ್ಶೆ ಎನ್ನುವ ಮನುಷ್ಯ, ಇವನು ಹಾಲೆಂಡ್ದವನು, ಈತ ಟೆಲಿಸ್ಕೋಪ್, ದೂರದರ್ಶಕವನ್ನು ಕಂಡುಹಿಡಿದ. ದ ಇನ್ಸ್ಟ್ರೂಮೆಂಟ್ ವಿತ್ ವಿಚ್ ಆಸ್ಟ್ರೋನಮರ್ಸ್ ವಾಚ್ ದ ಸ್ಕೈಸ್. ಇದು ಎಂಥ ಉಪಕರಣ ಅಂದರೆ ಇದರ ಮೂಲಕ ಖಗೋಳಶಾಸ್ತ್ರಜ್ಞರು ಆಕಾಶವನ್ನು ವೀಕ್ಷಿಸ್ತಾ ಇದ್ದರು. ದ ಟೆಲಿಸ್ಕೋಪ್ ಮೇಕ್ಸ್ ಡಿಸ್ಟೆಂಟ್ ಆಬ್ಜೆಕ್ಟ್ಸ್ ಅಪಿಯರ್ ಟು ಬಿ ನಿಯರ್ ಆ್ಯಂಡ್ ಮ್ಯಾಗ್ನಿಫೈಡ್ ಸೆವರಲ್ ಟೈಮ್ಸ್ ಓವರ್. ಈ ದೂರದರ್ಶಕ ದೂರದ ವಸ್ತುಗಳನ್ನು ಸಮೀಪ ತೋರಿಸ್ತಿತ್ತು ಮತ್ತು ಅವುಗಳನ್ನು ಅನೇಕ ಪಟ್ಟು ದೊಡ್ಡದಾಗಿ ಅದು ತೋರಿಸ್ತಾ ಇತ್ತು. ಮ್ಯಾಗ್ನಿಫೈಡ್ ಅಂದರೆ ಭೂತಾಕಾರವಾಗಿ, ದೊಡ್ಡ ಆಕಾರವಾಗಿ ಅದು ತೋರಿಸ್ತಾ ಇತ್ತು. ವೆನ್ ಗೆಲಿಲಿಯೋ ಹರ್ಡ್ ಅಬೌಟ್ ದ ಇನ್ವೆನ್ಷನ್ ಹಿ ಬಿಕೇಮ್ ಗ್ರೇಟ್ಲಿ ಇಂಟ್ರೆಸ್ಟೆಡ್ ಇನ್ ಇಟ್. ಯಾವಾಗ ಗೆಲಿಲಿಯೋ ಈ ಒಂದು ಸಂಶೋಧನೆ ಬಗ್ಗೆ ಕೇಳಿದ, ಆತನು ತುಂಬ ಒಂದು ಆಸಕ್ತಿಯಿಂದ, ಇದರಲ್ಲಿ ಆತನಿಗೆ ತುಂಬ ಆಸಕ್ತಿ ಹುಟ್ಟಿತು. ಹಿ ಹ್ಯಾಡ್ ಅಟ್ ದಿಸ್ ಟೈಮ್ ಬಿಗನ್ ಟು ಸ್ಟಡಿ ಆಸ್ಟ್ರೋನಮಿ. ಈ ಸಮಯದಲ್ಲಿ ಆತ ಖಗೋಳಶಾಸ್ತ್ರವನ್ನು ಅಭ್ಯಸಿಸಲು ಪ್ರಾರಂಭ ಮಾಡಿದ್ದ. ಆ್ಯಂಡ್ ಹಿ ಸಾ ದ್ಯಾಟ್ ದ ಇನ್ವೆನ್ಷನ್ ವುಡ್ ಬಿ ಎ ವಂಡರ್ಫುಲ್ ಏಡ್ ಟು ದ ಆಸ್ಟ್ರೋನಮರ್. ಅವನಿಗೆ ಅನ್ನಿಸ್ತು, ಈ ಒಂದು ಏನು ಸಂಶೋಧನೆ ಇದೆಯಲ್ಲ, ಈ ಟೆಲಿಸ್ಕೋಪನ್ನು ಕಂಡುಹಿಡಿದಿದ್ದು, ಇದು ಒಂದು ಅದ್ಭುತವಾದ ಒಂದು ಉಪಕರಣ. ಇದು ಆಸ್ಟ್ರೋನಮರ್ ಏನು ಖಗೋಳಶಾಸ್ತ್ರಜ್ಞರಿಗೆ ಸಹಾಯವಾಗಬಲ್ಲಂಥ ಒಂದು ಅದ್ಭುತವಾದ ಒಂದು ಉಪಕರಣ ಅಂತ ಆತನಿಗನಿಸ್ತು. ಹಿ ಸೆಟ್ ಟು ವರ್ಕ್ ಆನ್ ಮೇಕಿಂಗ್ ಎ ಟೆಲಿಸ್ಕೋಪ್ ಫಾರ್ ಹಿಮ್ಸೆಲ್ಫ್. ಅವನು ಕೂಡ ದೂರದರ್ಶಕವನ್ನು ಕಂಡುಹಿಡಿಯಲಿಕ್ಕೆ, ಅಂದರೆ ಅಭಿವೃದ್ಧಿ ಮಾಡಲಿಕ್ಕೆ ತೊಡಗಿದ. ಆ್ಯಂಡ್ ವೆರಿ ಸೂನ್ ಸಕ್ಸೀಡೆಡ್ ಇನ್ ಮೇಕಿಂಗ್ ಒನ್ ವಿಚ್ ವಾಸ್ ಬೆಟರ್ ದ್ಯಾನ್ ದ ಒನ್ ಲಿಪ್ಪರ್ಶೆ ಹ್ಯಾಡ್ ಮೇಡ್. ಏನು ಈ ಲಿಪ್ಪರ್ಶೆ ಕಂಡು ಹಿಡಿದಿದ್ನಲ್ಲ, ಅದಕ್ಕಿಂತ ಉತ್ತಮವಾದ ದೂರದರ್ಶಕವನ್ನು ಕಂಡುಹಿಡಿಯುವಲ್ಲಿ ಆತ ಯಶಸ್ವಿಯಾದ. ಬಹುಬೇಗ ಯಶಸ್ವಿಯಾದ ಅಂತ, ವೆರಿ ಸೂನ್ ಸಕ್ಸೀಡೆಡ್, ಬಹುಬೇಗ ಆತ ಇನ್ನೂ ಉತ್ತಮವಾದ ದೂರದರ್ಶಕವನ್ನು ಕಂಡುಹಿಡಿಯಲು ಯಶಸ್ವಿಯಾದ. ಗೆಲಿಲಿಯೋಸ್ ಟೆಲಿಸ್ಕೋಪ್ ವಾಸ್ ದ ಫಸ್ಟ್ ದಟ್ ವಾಸ್ ಎವರ್ ಟರ್ನ್ ಟುವರ್ಡ್ಸ್ ದ ಸ್ಟಾರ್ಸ್. ಗೆಲಿಲಿಯೋನ ಏನು ದೂರದರ್ಶಕವಿತ್ತಲ್ಲ, ಮೊದಲಿಗೆ ನಕ್ಷತ್ರಗಳನ್ನು ನೋಡುವಲ್ಲಿ ಇದು ಮೊದಲನೆಯದು ಅಂತ. ಅಂದರೆ ಇದರಲ್ಲಿ ನಕ್ಷತ್ರಗಳ ಬಗ್ಗೆ ಅತ್ಯಂತ ಉತ್ತಮವಾಗಿ, ಸುಲಭವಾಗಿ ಕಾಣತೊಡಗಿತ್ತು ಇದರ ಮೂಲಕ. ಲುಕಿಂಗ್ ಥ್ರೂ ಇಟ್ ಹಿ ಸಾ 100 times ಆ್ಯಸ್ ಮೆನಿ ಸ್ಟಾರ್ಸ್ ಆ್ಯಸ್ ಹಿ ಕುಡ್ ಸಿ ವಿತ್ ಹಿಸ್ ಬೇರ್ ಐಸ್. ಬೇರ್ ಐ ಅಂದರೆ ಬರಿಗಣ್ಣ ಮೂಲಕ ಇವನು ಎಷ್ಟು ನಕ್ಷತ್ರಗಳನ್ನು ನೋಡ್ತಾ ಇದ್ನೋ ಅದಕ್ಕಿಂತ 100 ಪಟ್ಟು ಹೆಚ್ಚು ನಕ್ಷತ್ರಗಳನ್ನು ಈ ದೂರದರ್ಶಕದ ಮೂಲಕ ನೋಡಲಿಕ್ಕೆ ಆತನಿಗೆ ಸಾಧ್ಯ ಆಯಿತು. ಈ ಲುಕ್ಡ್ ಎಟ್ ದ ಮಿಲ್ಕಿ ವೇ, ದ ಬ್ರಾಡ್ ವೈಟ್ ಬ್ಯಾಂಡ್ ಆಫ್ ಲೈಟ್ ಸೀನ್ ಅಕ್ರಾಸ್ ದ ಸ್ಕೈ ಎಟ್ ನೈಟ್. ಮಿಲ್ಕಿ ವೇ ಅನ್ನುವುದನ್ನು ನೀವು ಓದಿರಬೇಕು. ಈ ಹಾಲಿನಂತಹ ಒಂದು ನಕ್ಷತ್ರಗಳ ಸಮೂಹ, ವೈಟ್ ಬ್ಯಾಂಡ್, ಒಂದು ಬಿಳಿಯ ಪಟ್ಟಿ, ಒಂದು ಬಿಳಿಯ ಬಣ್ಣದ ಒಂದು ಆಕಾಶದ ಒಂದು ಬೆಳಕಿನ ಪಟ್ಟಿ, ಇದನ್ನು ಈತ ರಾತ್ರಿಯ ಹೊತ್ತು ಆಕಾಶದಲ್ಲಿ ನೋಡಿದ. ಆ್ಯಂಡ್ ಫೌಂಡ್ ದ್ಯಾಟ್ ಇಟ್ ಕಂಟೈನ್ ಮಿಲಿಯನ್ಸ್ ಆ್ಯಂಡ್ ಮಿಲಿಯನ್ಸ್ ಆಫ್ ಫೇಂಟ್ ಸ್ಟಾರ್ಸ್. ಮತ್ತು ಕಂಡುಹಿಡಿದ ಏನೆಂದರೆ ಇದರಲ್ಲಿ ದಶಲಕ್ಷಗಟ್ಟಲೆ ಮಸುಕಾದ ನಕ್ಷತ್ರಗಳು ಇದರಲ್ಲಿ ಇದ್ದಾವೆ, ಈ ಮಿಲ್ಕಿ ವೇದಲ್ಲಿ ಅಂತ ಆತ ಕಂಡುಹಿಡಿದ. ಹಿ ಟರ್ನ್ ದ ಟೆಲಿಸ್ಕೋಪ್ ಆನ್ ದ ಮೂನ್ ಆ್ಯಂಡ್ ವಾಟ್ ಈ ಸಾ ಫಿಲ್ಡ್ ಹಿಮ್ ವಿತ್ ಅಮೇಜ್ಮೆಂಟ್. ಆಮೇಲೆ ಆತ ತನ್ನ ದೂರದರ್ಶಕವನ್ನು ಚಂದ್ರನ ಕಡೆಗೆ ಹೊರಳಿಸಿದ
ಮತ್ತು ನೋಡಿ ತುಂಬ ಅತ್ಯಂತ ಹೆಚ್ಚು ಆಶ್ಚರ್ಯ ಆಯಿತು, ಮಹದಾಶ್ಚರ್ಯವಾಯಿತು ಅವನಿಗೆ. ಅಮೇಜ್ಮೆಂಟ್ ಅಂದರೆ ಗ್ರೇಟ್ ಎಕ್ಸೈಟ್ಮೆಂಟ್, ಬಿಗ್ ಸರ್ಪ್ರೈಸ್ ಅಂತಂದ ಹಾಗೆ. ಆನ್ ದ ಮೂನ್ಸ್ ಸರ್ಫೇಸ್ ವಿಚ್ ಸೀಮ್ ಸೋ ಸ್ಮೂತ್, ಆ ಒಂದು ಚಂದ್ರನ ಮೇಲ್ಮೈ ತುಂಬ ಸ್ಮೂತ್ ಆಗಿತ್ತು, ನಯವಾಗಿತ್ತು. ಹಿ ಸಾ ಹೈ ಮೌಂಟೇನ್ಸ್ ಆ್ಯಂಡ್ ಡೀಪ್ ವ್ಯಾಲೀಸ್ ಲೈಕ್ ದೋಸ್ ಆನ್ ದ ಅರ್ತ್. ಭೂಮಿಯ ಮೇಲೆ ಹೇಗೆ ಎತ್ತರವಾದ ಬೆಟ್ಟಗಳು ಮತ್ತು ಆಳವಾದ ಕಂದಕಗಳು ಇದ್ದಾವೆ, ಅದೇ ರೀತಿ ಚಂದ್ರನ ಮೇಲೆ ಕೂಡ ಇದ್ದಾವೆ ಅನ್ನುವುದನ್ನು ಆತ ನೋಡಿದ. ಗ್ರೇಟ್ಲಿ ಎಕ್ಸೈಟೆಡ್ ಬೈ ದೀಸ್ ಡಿಸ್ಕವರೀಸ್, ಈ ಒಂದು ಸಂಶೋಧನೆಗಳಿಂದ ಆತನಿಗೆ ತುಂಬ ಎಕ್ಸೈಟ್ ಆಯಿತು, ಉತ್ಸಾಹವಾಯಿತು. ಗೆಲಿಲಿಯೋ ಕ್ಯಾರಿಡ್ ಹಿಸ್ ಟೆಲಿಸ್ಕೋಪ್ ಟು ವೆನಿಸ್ ಆ್ಯಂಡ್ ಶೋಡ್ ಇಟ್ ಟು ದ ಲರ್ನ್ಡ್ ಮೆನ್ ಆಫ್ ದಟ್ ಸಿಟಿ. ಆಮೇಲೆ ಗೆಲಿಲಿಯೋ ವೆನಿಸ್ ಪಟ್ಟಣಕ್ಕೆ ಈ ತನ್ನ ದೂರದರ್ಶಕವನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಕಲಿತಂತಹ ಮನುಷ್ಯರಿಗೆ ಇದನ್ನು ತೋರಿಸಿದ. ದ ಪೀಪಲ್ ಆಫ್ ವೆನಿಸ್ ಕ್ರೌಡೆಡ್ ಇಟ್ ಈಸ್ ಹೌಸ್ ಟು ಹ್ಯಾವ್ ಎ ಲುಕ್ ಎಟ್ ದ ಲುಕಿಂಗ್ ಟ್ಯೂಬ್. ಈ ಒಂದು ನೋಡುವ ಕೊಳವೆ ಅಂತ ಅನಿಸ್ಕೊಂಡಿತ್ತಿದ್ದು. ಇದನ್ನು ನೋಡಲಿಕ್ಕೆ ಅವನ ಮನೆಯ ಸುತ್ತ ಜನ ಗುಂಪುಗೂಡಿದರು. ವೆನಿಸ್ನಲ್ಲಿ ಜನ ಎಲ್ಲ ಬಂದರು, ಇದೇನು ಇದು ನೋಡಲಿಕ್ಕೆ, ಏನೋ ಆಕಾಶದಲ್ಲಿ ಎಲ್ಲ ಕಾಣ್ತದಂತೆ ಇದರಲ್ಲಿ ಅಂತ ತಿಳಿದುಕೊಂಡು ನೋಡಲಿಕ್ಕೆ ಬಂದರು. ದೇ ಟುಕ್ ಇಟ್ ಟು ದ ಟಾಪ್ ಆಫ್ ಹೈ ಬಿಲ್ಡಿಂಗ್ಸ್ ಆ್ಯಂಡ್ ಲುಕ್ಡ್ ಥ್ರೂ ಇಟ್ ಆಟ್ ದ ಶಿಪ್ಸ್ ಔಟ್ ಇನ್ ದ ಸಿ. ಅವರು ಎತ್ತರವಾದ ಕಟ್ಟಡದ ಮೇಲೆ ಇದನ್ನು ತೆಗೆದುಕೊಂಡು ಹೋಗಿ ಅದರ ಮೂಲಕ ದೂರದ ಸಮುದ್ರದಲ್ಲಿ ಬರುವಂತಹ ನೌಕೆಗಳನ್ನು, ಹಡಗುಗಳನ್ನು ನೋಡಿದರು. ದೇ ಸಾ ಶಿಪ್ಸ್ 50 miles ಅವೇ ಅಪಿಯರಿಂಗ್ ಟು ಬಿ ಓನ್ಲಿ 15 miles ಆಫ್. 50 ಮೈಲು ದೂರದಲ್ಲಿರುವಂತಹ ಹಡಗುಗಳು ಕೇವಲ 15 ಮೈಲ್ ದೂರದಲ್ಲಿದ್ದಂತೆ ಅದರ ಮೂಲಕ ಕಂಡಿತು. ವೆನ್ ದ ರೂಲರ್ಸ್ ಆಫ್ ವೆನಿಸ್ ವಾಸ್ ಶೋನ್ ದ ಇನ್ಸ್ಟ್ರೂಮೆಂಟ್, ಹಿ ವಾಸ್ ಗ್ರೇಟ್ಲಿ ಪ್ಲೀಸ್ಡ್ ವಿತ್ ದ ಇನ್ವೆನ್ಷನ್ ಆ್ಯಂಡ್ ಅಪಾಯಿಂಟೆಡ್ ಗೆಲಿಲಿಯೋ ಪ್ರೊಫೆಸರ್ ಫಾರ್ ಲೈಫ್ ಅಟ್ ದ ಯೂನಿವರ್ಸಿಟಿ ಆಫ್ ಪಡ್ವಾ. ಯಾವಾಗ ರೂಲರ್ ಆಫ್ ವೆನಿಸ್ನ ಒಂದು ರಾಜನಿಗೆ ಈ ಒಂದು ಉಪಕರಣವನ್ನು ತೋರಿಸಿದಾಗ ಆತನಿಗೆ ತುಂಬ ಗ್ರೇಟ್ಲಿ ಪ್ಲೀಸ್ಡ್, ತುಂಬ ಸಂತೋಷವಾಯಿತು. ಈ ಒಂದು ಉಪಕರಣ, ಈ ಒಂದು ಸಂಶೋಧನೆಯನ್ನು ನೋಡಿ ಆಮೇಲೆ ಆತ ಗೆಲಿಲಿಯೋನ ತಮ್ಮ ಯೂನಿವರ್ಸಿಟಿ ಆಫ್ ಪಾಡ್ವಾದಲ್ಲಿ ಒಂದು ಪ್ರೊಫೆಸರ್ ಫಾರ್ ಲೈಫ್, ಒಂದು ಜೀವನದ ಅಧ್ಯಯನ ಬಗ್ಗೆ ಒಂದು ಪ್ರೊಫೆಸರ್ ಆಗಿ ಇವರನ್ನು ನೇಮಕ ಮಾಡಿಕೊಳ್ಳಲಾಯಿತು. ಆವಾಗ ಈಗಿನ ಹಾಗೆ ಬಹಳಷ್ಟು ಬ್ರ್ಯಾಂಚ್ಗಳು ಇರಲಿಲ್ಲ. ಒಂದು ಜೀವಶಾಸ್ತ್ರ ಅಂದರೆ ಎಲ್ಲದರ ಬಗ್ಗೆ ಅಭ್ಯಾಸ ಮಾಡುವುದು ಇರ್ತಿತ್ತು. ವಿಜ್ಞಾನದ ಒಂದು ಪ್ರೊಫೆಸರ್ ಆಗಿ ಇವರನ್ನು ನೇಮಕ ಮಾಡಿಕೊಳ್ಳಲಾಯಿತು. ದ ಫಸ್ಟ್ ಟೆಲಿಸ್ಕೋಪ್ ದಟ್ ಗೆಲಿಲಿಯೋ ಮೇಡ್ ಮ್ಯಾಗ್ನಿಫೈಡ್ ಆಬ್ಜೆಕ್ಟ್ಸ್ 3 times their ಸೈಜ್. ಮೊದಲು ಏನು ಗೆಲಿಲಿಯೋ ಕಂಡು ಹಿಡಿದಿದ್ನಲ್ಲ ಈ ದೂರದರ್ಶಕ, ಇದು ವಸ್ತುಗಳನ್ನು 3 ಪಟ್ಟು ದೊಡ್ಡ ಗಾತ್ರದ್ದಾಗಿ ಕಾಣಿಸ್ತಾ ಇತ್ತು. ಲೇಟರ್ ಹಿ ಮೇಡ್ ಒನ್ ದ್ಯಾಟ್ ಮ್ಯಾಗ್ನಿಫೈಡ್ ದೆಮ್ 8 times. ನಂತರದಲ್ಲಿ ಮಾಡಿದ್ದು 8 ಪಟ್ಟು ದೊಡ್ಡದಾಗಿ ಕಾಣ್ತಾ ಇತ್ತು. ಬಟ್ ಈ ವೆಂಟ್ ಆನ್ ವರ್ಕಿಂಗ್ ಆನ್ ಲಾರ್ಜರ್ ಆ್ಯಂಡ್ ಲಾರ್ಜರ್ ಒನ್ಸ್. ಇವನು ಹಾಗೆ ಅದರ ಮೇಲೆ ಕೆಲಸ ಮಾಡುತ್ತಾ ದೊಡ್ಡದನ್ನು ಕಂಡುಹಿಡಿಯುತ್ತಾ ಹೋದ. ಅಂಟಿಲ್ ಹಿ ಮೇಡ್ ಎ ಟೆಲಿಸ್ಕೋಪ್ ವಿಚ್ ಬ್ರಾಟ್ ಆಬ್ಜೆಕ್ಟ್ಸ್ 30 times ನಿಯರರ್. ಎಲ್ಲಿಯವರೆಗೆ ಅಂದರೆ ಈತ ದೂರದರ್ಶಕವನ್ನು ಕಂಡುಹಿಡಿದ ಅಂದರೆ 30 ಪಟ್ಟು ದೊಡ್ಡ ಮತ್ತು ಸಮೀಪದ ವಸ್ತುಗಳು ಕಾಣುವ ಹಾಗೆ ಮಾಡುವಂತಹ ಒಂದು ದೂರದರ್ಶಕವನ್ನು ಕಂಡುಹಿಡಿದ. ವಿತ್ ದ ಏಡ್ ಆಫ್ ದಿಸ್ ಟೆಲಿಸ್ಕೋಪ್ ಹಿ ಮೇಡ್ ಇಂಪಾರ್ಟೆಂಟ್ ಡಿಸ್ಕವರೀಸ್ ಅಬೌಟ್ ದ ಹೆವನ್ಲಿ ಬಾಡೀಸ್. ಈ ಒಂದು ದೂರದರ್ಶಕದ ಸಹಾಯದಿಂದ ಈತ ಆಕಾಶಕಾಯಗಳು, ಹೆವನ್ಲಿ ಬಾಡೀಸ್ ಬಗ್ಗೆ ತುಂಬ ಮುಖ್ಯವಾದ ಒಂದು ಸಂಶೋಧನೆಗಳನ್ನು ಈತ ಮಾಡಿದ. ಹಿ ಫೌಂಡ್ ದ್ಯಾಟ್ ದ ಪ್ಲಾನೆಟ್ ಜುಪಿಟರ್ ಹ್ಯಾಡ್ ಲಿಟಲ್ ಮೂನ್ಸ್ ದ್ಯಾಟ್ ರಿವಾಲ್ವ್ಡ್ ರೌಂಡ್ ಇಟ್. ಇವನು ಏನು ಕಂಡುಹಿಡಿದ ಅಂದರೆ ಗುರುಗ್ರಹದ ಸುತ್ತ ಸಣ್ಣ, ಏನು ಭೂಮಿಯ ಸುತ್ತ ಹೇಗೆ ಚಂದ್ರ ಇದ್ದಾನೆ ಆ ರೀತಿ ಗುರುಗ್ರಹದ ಸುತ್ತ ಕೂಡ ಸಣ್ಣ ಚಂದ್ರಗಳು ಇದ್ದಾರೆ, ಉಪಗ್ರಹಗಳು ಇದ್ದಾವೆ, ಅವು ಗುರುಗ್ರಹವನ್ನು ಸುತ್ತಾ ಇದ್ದಾವೆ ಎನ್ನುವುದನ್ನು ಕಂಡುಹಿಡಿದ. ಐ ಫೌಂಡ್ ದಟ್ ದ ಸನ್ ಹ್ಯಾಡ್ ಸ್ಪಾಟ್ಸ್ ಆನ್ ಇಟ್. ಸೂರ್ಯನ ಮೇಲೆ ಕೂಡ ಕಲೆಗಳು ಇವೆ ಎನ್ನುವುದನ್ನು ಕಂಡುಹಿಡಿದ. ಆ್ಯಂಡ್ ದಟ್ ದ ಸ್ಪಾಟ್ ಸ್ಲೋಲಿ ಮೂವ್ಡ್ ಅಕ್ರಾಸ್ ಇಟ್ಸ್ ಫೇಸ್. ಅವನ ಸೂರ್ಯನ ಮುಖದ ಸುತ್ತ ಈ ಕಲೆಗಳು ಸುತ್ತಾ ಇದ್ದಾವೆ, ಚಲಿಸ್ತಾ ಇದ್ದಾವೆ ಅನ್ನೋದನ್ನು ಈತ ಕಂಡುಹಿಡಿದ. ಈ ಫೌಂಡ್ ಫ್ರಮ್ ದಿಸ್ ದಟ್ ದ ಸನ್ ಲೈಕ್ ದ ಅರ್ತ್ ಸ್ಪಿನ್ಸ್ ಅರೌಂಡ್ ಇಟ್ ಸೆಲ್ಫ್. ಮತ್ತು ಹೇಗೆ ಭೂಮಿ ತನ್ನ ಸುತ್ತಾ ಇದೆ, ಅದೇ ರೀತಿ ಸೂರ್ಯ ಕೂಡ ತನ್ನ ಸುತ್ತನೂ ಕೂಡ ಸುತ್ತಾನೆ ಅನ್ನೋದನ್ನು ಆಯ್ತ ಕಂಡುಹಿಡಿದ. ಸಮ್ 50 years earlier, 50 ವರ್ಷಕ್ಕಿಂತ ಮುಂಚೆ ಬಹುಶಃ ಎ ಪಾಲಿಷ್ ಆಸ್ಟ್ರೋನಮರ್ ಕಾಲ್ಡ್ ಕೋಪರ್ನಿಕಸ್, ಪೋಲೆಂಡದ ಒಂದು ಖಗೋಳಶಾಸ್ತ್ರಜ್ಞ ಕೋಪರ್ನಿಕಸ್ ಹ್ಯಾಡ್ ಡಿಕ್ಲೇರ್ಡ್ ದಟ್ ದ ಅರ್ತ್ ವಾಸ್ ಎ ಪ್ಲಾನೆಟ್ ಲೈಕ್ ದ ಅದರ್ ಪ್ಲಾನೆಟ್ಸ್. ಕೋಪರ್ನಿಕಸ್ಸು 50 ವರ್ಷ ಮುಂಚೆನೇ ಘೋಷಿಸಿದ್ದ ಭೂಮಿ ಕೂಡ ಒಂದು ಗ್ರಹ, ಉಳಿದ ಗ್ರಹಗಳಂತೆ.
ಆ್ಯಂಡ್ ದಟ್ ಲೈಕ್ ದೆಮ್ ಇಟ್ ರಿವಾಲ್ವ್ ಅರೌಂಡ್ ದ ಸನ್. ಅದು ಉಳಿದ ಗ್ರಹಗಳಂತೆ ಸೂರ್ಯನ ಸುತ್ತ ಸುತ್ತುತ್ತದೆ ಅಂತ ಆತ 50 ವರ್ಷಗಳ ಮುಂಚೆನೇ ಹೇಳಿದ್ದ. ಕೊಪರ್ನಿಕಸ್ ಕುಡ್ ನಾಟ್ ಹವೆವರ್ ಪ್ರೂವ್ ದಿಸ್ ಟು ದ ಮೆನ್ ಆಫ್ ಹಿಸ್ ಡೇ. ಆದರೆ ಅವನ ಕಾಲದ ಮನುಷ್ಯರಿಗೆ ಆತ ಪ್ರೂವ್ ಮಾಡಲಿಕ್ಕೆ ಆಗಲಿಲ್ಲ, ಅವನಿಗೆ ಇದನ್ನು ಸಿದ್ಧ ಮಾಡಿ ತೋರಿಸಲಿಕ್ಕೆ ಆಗಲಿಲ್ಲ. ಆ್ಯಂಡ್ ಫ್ಯೂ ಪೀಪಲ್ ಪೇಡ್ ಎನಿ ಗ್ರೇಟ್ ಅಟೆನ್ಷನ್ ಟು ಹಿಸ್ ಐಡಿಯಾಸ್. ಆದ್ದರಿಂದ ಜನರು ಅವನ ಒಂದು ವಿಚಾರಗಳಿಗೆ ಹೆಚ್ಚು ಗಮನವನ್ನು ಕೊಡಲಿಲ್ಲ, ಯಾಕಂದರೆ ಅವನಿಗೆ ಪ್ರೂವ್ ಮಾಡಲಿಕ್ಕೆ ಆಗಲಿಲ್ಲ ಅಂತ. ಗೆಲಿಲಿಯೋ ವಾಸ್ ದ ಫಸ್ಟ್ ಗ್ರೇಟ್ ಸ್ಟೂಡೆಂಟ್ ಆಫ್ ಆಸ್ಟ್ರಾನಮಿ ಟು ರಿಯಲೈಸ್ ದಟ್ ದ ಐಡಿಯಾಸ್ ಆಫ್ ಕೋಪರ್ನಿಕಸ್ ವೆರ್ ಟ್ರೂ. ಗೆಲಿಲಿಯೋನೇ ಒಂದು ಮಹಾ ವಿದ್ಯಾರ್ಥಿ ಅನ್ನಬಹುದು. ಆಸ್ಟ್ರಾನಮಿಯ ಈ ಖಗೋಳಶಾಸ್ತ್ರಜ್ಞದ ಮಹಾವಿಜ್ಞಾನಿ ವಿದ್ಯಾರ್ಥಿಯಾಗಿ ಈತ ಕೊಪರ್ನಿಕಸ್ನ ವಿಚಾರಗಳು ಸರಿಯಾಗಿವೆ ಅನ್ನುವುದನ್ನು ಮನವರಿಕೆ ಮಾಡಿಕೊಟ್ಟ. ಆ್ಯಂಡ್ ದ ಫಸ್ಟ್ ಸ್ಕಾಲರ್ ಟು ಬಿಗಿನ್ ಟು ಟೀಚ್ ದೆಮ್ ಎಟ್ ದ ಯೂನಿವರ್ಸಿಟಿ. ಇವನೇ ಪ್ರಥಮ ಒಂದು ವಿದ್ವಾಂಸ, ಪಂಡಿತ. ಇದನ್ನು ಯೂನಿವರ್ಸಿಟಿಯಲ್ಲಿ ವಿದ್ಯಾರ್ಥಿಗಳಿಗೆ ಕಲಿಸಿದ, ಬೋಧಿಸಲಿಕ್ಕೆ ಪ್ರಾರಂಭ ಮಾಡಿದ. ಹಿಸ್ ನ್ಯೂ ಟೀಚಿಂಗ್ ಕಾಸ್ ಗ್ರೇಟ್ ಎಕ್ಸೈಟ್ಮೆಂಟ್ ಅಮಾಂಗ್ ದ ಲರ್ನ್ ಮೆನ್. ಇವನ ಈ ಹೊಸ ಬೋಧನೆಗಳು ಒಂದು ಕಲಿತಂತಹ ಜನರಲ್ಲಿ ಒಂದು ಹೊಸ ಉತ್ಸಾಹವನ್ನು ಉಂಟು ಮಾಡಿದವು. ಬಿಕಾಸ್ ಇಟ್ ಮೀನ್ಸ್ ದ್ಯಾಟ್ ಆಲ್ ದ ಟೀಚಿಂಗ್ಸ್ ವಾಸ್ ಕಂಪ್ಲೀಟ್ಲಿ ರಾಂಗ್. ಏಕೆಂದರೆ ಅಲ್ಲಿಯವರೆಗೆ ಏನು ಬೋಧನೆಗಳನ್ನು ಹೇಳಿಕೊಂಡು ಬಂದಿದ್ರೋ ಅವೆಲ್ಲ ಪೂರ್ಣ ತಪ್ಪು ಅನ್ನುವುದನ್ನು ಈ ಒಂದು ಹೊಸ ಸಂಶೋಧನೆಗಳು ತಿಳಿಸ್ತಾ ಇದ್ವು. ದೇ ಬಿಗ್ಯಾನ್ ಟು ಅಪೋಸ್ ಹಿಮ್ ಆ್ಯಂಡ್ ಮೆನಿ ಆಫ್ ದೆಮ್ ಬಿಕೇಮ್ ಹಿಸ್ ಎನಿಮೀಸ್. ನೋಡಿ ಏನಾಯ್ತಂದರೆ ನಂತರದಲ್ಲಿ ದೆ ಬಿಗ್ಯಾನ್ ಟು ಅಪೋಸ್ ಹಿಮ್, ಇವನನ್ನು ವಿರೋಧ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಆ್ಯಂಡ್ ಮೆನಿ ಆಫ್ ದೆಮ್ ಬಿಕೇಸ್ ಹಿಮ್ ಈಸ್ ಎನಿಮೀಸ್, ಕೆಲವೊಬ್ಬರು ಇವನ ಶತ್ರುಗಳಾದರು. ದೆನ್ ಈ ಗಾಟ್ ಇನ್ ಟು ಟ್ರಬಲ್ ವಿತ್ ದ ಚರ್ಚ್. ನಂತರದಲ್ಲಿ ಈತ ಚರ್ಚ್ನಿಂದ ತೊಂದರೆಗೆ ಒಳಗಾದ. ಹಿಸ್ ಐಡಿಯಾಸ್ ಅಬೌಟ್ ದ ಸನ್ ಆ್ಯಂಡ್ ದ ಅರ್ತ್ ವೇರ್ ಡಿಫ್ರೆಂಟ್ ಫ್ರಮ್ ವಾಟ್ ದ ಬೈಬಲ್ ಸೀಮ್ ಟು ಸೇ. ಏನು ಈ ಕ್ರೈಸ್ತ ಧರ್ಮಗ್ರಂಥವಾದ ಬೈಬಲ್ನಲ್ಲಿ ಹೇಳಿದಾರಲ್ಲ, ಅದಕ್ಕೂ ಮತ್ತು ಭೂಮಿ ಮತ್ತು ಸೂರ್ಯನ ಬಗ್ಗೆ ಬೈಬಲ್ನಲ್ಲಿ ಏನು ವಿಚಾರಗಳನ್ನು ಹೇಳಿದ್ದಾರಲ್ಲ ಅದಕ್ಕೂ ಮತ್ತು ಈತನ ಗೆಲಿಲಿಯೋನ ವಿಚಾರಗಳಿಗೂ ತುಂಬ ವ್ಯತ್ಯಾಸಗಳಿದ್ದವು. ಸೊ ದ ಫಾಲೋವರ್ಸ್ ಆಫ್ ದ ಚರ್ಚ್ ಬಿಗ್ಯಾನ್ ಟು ಲುಕ್ ಅಪಾನ್ ಹಿಮ್ ಆ್ಯಸ್ ಅ ವಿಕೆಡ್ ಆ್ಯಂಡ್ ಡೇಂಜರಸ್ ಮ್ಯಾನ್. ಆದ್ದರಿಂದ ಈ ಚರ್ಚಿನ ಅನುಯಾಯಿಗಳು ಇದ್ರಲ್ಲ, ಚರ್ಚನ್ನು ಏನು ಫಾಲೋ ಮಾಡಿಕೊಂಡು ಅನುಯಾಯಿಗಳು ಇದ್ರಲ್ಲ, ಅವರು ಈ ಗೆಲಿಲಿಯೋನ ತುಂಬ ಒಬ್ಬ ದುಷ್ಟ ಮತ್ತು ಅಪಾಯಕಾರಿ ಮನುಷ್ಯ ಅಂತ ನೋಡಲಿಕ್ಕೆ ಪ್ರಾರಂಭ ಮಾಡಿದರು. ದ ಚರ್ಚ್ ಹ್ಯಾಡ್ ಇನ್ ದೋಸ್ ಡೇಸ್ ಎ ಕೋರ್ಟ್ ಕಾಲ್ಡ್ ದ ಇನ್ಕ್ವಿಜಿಷನ್. ಆ ಕಾಲದಲ್ಲಿ ಚರ್ಚ್ ಒಂದು ಇನ್ಕ್ವಿಜಿಷನ್ ಅನ್ನುವ ಒಂದು ಕೋರ್ಟ್, ಒಂದು ನ್ಯಾಯಾಲಯವನ್ನು ಹೊಂದಿತ್ತು. ಆ ಇನ್ಕ್ವಿಜಿಷನ್ ಅಂದರೆ ಆರ್ಗನೈಸೇಷನ್ ಸೆಟಪ್ ಬೈ ಚರ್ಚ್ ಟು ಪನಿಷ್ ಪೀಪಲ್ ಹೂ ಅಪೋಸ್ಡ್ ಇಟ್ಸ್ ಬಿಲೀಫ್ಸ್. ಅಂದರೆ ಯಾರು ಈ ಚರ್ಚಿನ ನಂಬಿಕೆಗಳನ್ನು ಅಪೋಸ್ ಮಾಡ್ತಾರೆ, ವಿರುದ್ಧವಾಗಿ ಹೇಳ್ತಾರೆ, ಅವರನ್ನು ಶಿಕ್ಷಿಸಲು ಮಾಡಿದಂಥ ಒಂದು ನ್ಯಾಯಾಲಯ ಈ ಇನ್ಕ್ವಿಜಿಷನ್. ಅವ್ರಿಗೆ ಯಾರು ನಂಬೋದಿಲ್ಲ ಅವ್ರಿಗೆ ಅನ್ಬಿಲೀವರ್ಸ್ ಅಂತಿದ್ರು, ಅಂದರೆ ದೇವರಲ್ಲಿ ನಂಬಿಕೆ ಇಲ್ಲದವರು ಅಂತ. ಹಾಗೆ ಹೇಳಿ ಅವರನ್ನು ಶಿಕ್ಷೆಗೆ ಗುರುಪಡಿಸ್ತಾ ಇದ್ರು. ಗೆಲಿಲಿಯೋ ವಾಸ್ ಆಸ್ಕ್ಡ್ ಟು ಅಪಿಯರ್ ಬಿಫೋರ್ ದಿಸ್ ಕೋರ್ಟ್. ಗೆಲಿಲಿಯೋನ್ಗೆ ಈ ನ್ಯಾಯಾಲಯದ ಎದುರಿಗೆ ಹಾಜರಾಗಲಿಕ್ಕೆ ಹೇಳಿದರು. ಹಿ ವಾಸ್ ಕ್ವಶನ್ಡ್ ಅಬೌಟ್ ಹಿಸ್ ಬಿಲೀಫ್ಸ್ ಆ್ಯಂಡ್ ವಾಸ್ ಆಸ್ಕ್ಡ್ ಟು ನೀಲ್ ಆ್ಯಂಡ್ ಡಿಕ್ಲೇರ್ ದ್ಯಾಟ್ ಹಿ ನೋ ಲಾಂಗರ್ ಬಿಲೀವ್ ದ್ಯಾಟ್ ದ ಅರ್ತ್ ಮೂವ್ ರೌಂಡ್ ದ ಸನ್. ಅವನಿಗೆ ತನ್ನ ನಂಬಿಕೆಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳಲಾಯಿತು ಮತ್ತು ನೀನು ಮಂಡಿಯೂರಿ ಘೋಷಿಸಬೇಕು, ಭೂಮಿ ಸೂರ್ಯನ ಸುತ್ತ ತಿರುಗೋದಿಲ್ಲ ಅನ್ನುವುದನ್ನು ನೀನು ಮಂಡಿಯೂರಿ ಘೋಷಿಸಬೇಕು ಅಂತ ಹೇಳಿದರು. He knew that if he refused to make this declaration, he might be put in prison and perhaps torture. ಅವನಿಗೆ ಗೊತ್ತಿತ್ತು, ಒಂದು ವೇಳೆ ಈ ರೀತಿ ತಾನು ಘೋಷಣೆ ಮಾಡಲಿಕ್ಕೆ ತಿರಸ್ಕರಿಸಿದರೆ ನನ್ನನ್ನು ಸೆರೆಮನೆಯಲ್ಲಿ ಹಾಕ್ತಾರೆ ಮತ್ತು ನನಗೆ ಹಿಂಸೆಯನ್ನು ಕೊಡ್ತಾರೆ ಅಂತ ಅವನಿಗೆ ಗೊತ್ತಿತ್ತು. ಆ್ಯಸ್ ಎ ಫಿಯರ್ಡ್ ಟಾರ್ಚರ್ ಗೆಲಿಲಿಯೋ ಒಬೇಡ್ ದೇರ್ ಆರ್ಡರ್. ಅವನು ಆ ಹಿಂಸೆಗೆ ಹೆದರಿ ಅವರ ಒಂದು ಅಪ್ಪಣೆಯನ್ನು ವಿನಯದಿಂದ ಪಾಲಿಸಿದ. There is a story that as he rose from his knees after his public declaration, he whispered to himself, but still it does move. ಹೀಗೊಂದು ಕಥೆ ಇದೆ, ಬಹುಶಃ ಒಂದು ಜೋಕ್ ಅಂತ ಹೇಳ್ಬೋದು ಇದು. ಅವನು ತನ್ನ ಮಂಡಿಯೂರಿ ಈ ರೀತಿ ಒಂದು ಸಾರ್ವಜನಿಕವಾಗಿ ಒಂದು ಘೋಷಣೆಯನ್ನು ಮಾಡಿ, ಅಂದರೆ ಭೂಮಿ ಸೂರ್ಯನ ಸುತ್ತ ಸುತ್ತೋದಿಲ್ಲ ಅಂತ ಘೋಷಣೆಯನ್ನು ಮಾಡಿ ಆಮೇಲೆ ಎದ್ದು ಕೂಡಲೇ ತನ್ನ ಸಣ್ಣಗೆ ಹೇಳಿದಂತೆ, ಇಲ್ಲ ಇದು ಸುತ್ತದೆ ಅಂತ. ಬಟ್ ಸ್ಟಿಲ್ ಇಟ್ ಡಸ್ ಮೂವ್ ಅಂತ. ಅಂದರೆ ಅವನು ಎದ್ದು ಮತ್ತು ತನ್ನ ಮನಸ್ಸಿನಲ್ಲಿ ಏನಿತ್ತು,
ತನ್ನ ನಂಬಿಕೆ ಏನಿತ್ತು ಅದನ್ನೇ ಹೇಳ್ದ ಅಂತ. ದ ಕೋರ್ಟ್ ಆರ್ಡರ್ಡ್ ಗೆಲಿಲಿಯೋ ನಾಟ್ ಟು ಟೀಚ್ ಹೀಸ್ ವಿಕೆಡ್ ಐಡಿಯಾಸ್ ಎನಿಮೋರ್. ಕೋರ್ಟ್ ಏನು ಹೇಳ್ತಂದರೆ, ನ್ಯಾಯಾಲಯ ಏನು ಆದೇಶಿಸ್ತಂದರೆ ಗ್ಯಾಲಿಲಿಯೋನ್ಗೆ ಇನ್ನು ಮೇಲೆ ಆತ ತನ್ನ ಈ ದುಷ್ಟ ಬೋಧನೆಗಳನ್ನು ಬೋಧಿಸುವ ಹಾಗಿಲ್ಲ ಅಂತ, ದುಷ್ಟ ವಿಚಾರಗಳನ್ನು ಹೇಳುವ ಹಾಗಿಲ್ಲ ಅಂತ ಹೇಳ್ತು. ಬಟ್ ಗ್ಯಾಲಿಲಿಯೋ ಡಿಡ್ ನಾಟ್ ಒಬೇ ದ ಚರ್ಚ್ ಆರ್ಡರ್ ಫಾರ್ ಲಾಂಗ್. ಆದರೆ ಗ್ಯಾಲಿಲಿಯೋ ಬಹಳ ದಿನಗಳವರೆಗೆ, ಬಹಳ ಸಮಯದವರೆಗೆ ಈ ಚರ್ಚ್ನ ಆರ್ಡರ್ಗಳನ್ನು ಅಂದರೆ ಈ ಆಜ್ಞೆಯನ್ನು ಪಾಲಿಸಲಿಕ್ಕೆ ಆಗಲಿಲ್ಲ. ಹಿ ಕಂಟಿನ್ಯೂಡ್ ಹಿಸ್ ಸ್ಟಡೀಸ್ ಆ್ಯಂಡ್ ಆಫ್ಟರ್ ಎ ಟೈಮ್ ಸ್ಟಾರ್ಟೆಡ್ ಟೀಚಿಂಗ್ ಹಿಸ್ ಐಡಿಯಾಸ್ ಅಗೇನ್. ಅವನು ಮತ್ತೆ ತನ್ನ ಅಭ್ಯಾಸವನ್ನು ಮುಂದುವರಿಸಿದ ಮತ್ತು ತನ್ನ ಬೋಧನೆಗಳನ್ನು, ತನ್ನ ವಿಚಾರಗಳನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದ. ಬಿಸೈಡ್ಸ್ ಹಿ ರೋಟ್ ಎ ಬುಕ್ ಇನ್ ವಿಚ್ ಹಿ ಕ್ರಿಟಿಸೈಸ್ಡ್ ದ ಓಲ್ಡ್ ಬಿಲೀಫ್ಸ್. ಅದಲ್ಲದೆ ಆತ ಒಂದು ಪುಸ್ತಕವನ್ನು ಬರೆದ, ಅದರಲ್ಲಿ ಈ ಹಳೆಯ ನಂಬಿಕೆಗಳನ್ನು ಟೀಕಿಸಿ ಬರೆದಿದ್ದ. ವೆನ್ ದ ಬುಕ್ ಕೇಮ್ ಔಟ್, ದ ಇನ್ಕ್ವಿಷನ್ ಒನ್ಸ್ ಅಗೇನ್ ಆರ್ಡರ್ಡ್ ಹಿಮ್ ಟು ಅಪಿಯರ್ ಬಿಫೋರ್ ಇಟ್ ಟು ಬಿ ಟ್ರೈಡ್ ಆ್ಯಸ್ ನಾನ್ ಬಿಲೀವರ್. ಯಾವಾಗ ಈ ಪುಸ್ತಕ ಹೊರಬಂತೋ ಆವಾಗ ಮತ್ತೆ ಆ ಇನ್ಕ್ವಿಸಿಷನ್ ಕೋರ್ಟ್ ಇತ್ತಲ್ಲ, ಅದು ಅವನಿಗೆ ಮತ್ತೆ ನ್ಯಾಯಾಲಯದ ಮುಂದೆ ಹಾಜರಾಗುವಂತೆ ಹೇಳ್ತು. ಮತ್ತು ಇವನು ನಾನ್ ಬಿಲೀವರ್ ಅಂದರೆ ದೇವರಲ್ಲಿ ನಂಬಿಕೆ ಇಲ್ಲದವನು ಅಂತ ಇವನ್ನ ಮತ್ತೆ ವಿಚಾರಣೆಗೆ ಒಳಪಡಿಸಲಾಯಿತು. ಟ್ರೈಡ್ ಅಂದರೆ ಇಲ್ಲಿ ವಿಚಾರಣೆಗೆ ಒಳಪಡಿಸಲಾಯಿತು. ಆಫ್ಟರ್ ಎ ಲಾಂಗ್ ಟ್ರಯಲ್ ಹಿ ವಾಸ್ ಸೆಂಟ್ ಟು ಪ್ರಿಸನ್. ಸಾಕಷ್ಟು ವಿಚಾರಣೆಯ ನಂತರ ಇವನನ್ನು ಸೆರೆಮನೆಗೆ ಕಳಿಸಲಾಯಿತು. ಬಟ್ ಹಿ ವಾಸ್ ನೌ ಆ್ಯಸ್ ಆ್ಯನ್ ಓಲ್ಡ್ ಮ್ಯಾನ್. ಆಗ ಇವನು ತುಂಬ ವಯಸ್ಸಾದಂಥ ಮನುಷ್ಯನಾಗಿದ್ದ. ಹಿ ವಾಸ್ ಅಲೋಡ್ ಟು ಗೋ ಹೋಮ್ 22 days ಲೇಟ್ರ್. ನಂತರ ಇವನಿಗೆ 22 ದಿವಸಗಳ ನಂತರ ಮನೆಗೆ ಕಳಿಸಿಕೊಡಲಾಯಿತು ಅಂತ, ಮನೆಗೆ ಹೋಗಲಿಕ್ಕೆ ಬಿಡಲಾಯಿತು ಅಂತ. ಅಂದರೆ ಇವನಿಗೆ ಭಾಳ ವಯಸ್ಸಾಗಿದೆ, ಇವನು ಇನ್ನೇನು ಮಾಡಲಿಕ್ಕೆ ಸಾಧ್ಯ ಅಂತ ಅವ್ರಿಗೆ ಬೇಜಾರಾಗಿ ಇವನು ಮನೆಗೆ ಹೋಗಲಿಕ್ಕೆ ಬಿಟ್ಟರು ಅಂತ. ಕೆಲವು ಕಠಿಣ ಶಬ್ದಗಳನ್ನು ಕೊಟ್ಟಿದ್ದಾರೆ ಮತ್ತು ಇಲ್ಲೊಂದು ನೋಟ್ ಇದೆ ನೋಡಿ, ಸೂಚನೆ. ಇನ್ 1758 ದ ಚರ್ಚ್ ಲಿಫ್ಟೆಡ್ ದ ಬ್ಯಾನ್ ಆನ್ ಮೋಸ್ಟ್ ವರ್ಕ್ಸ್ ಸಪೋರ್ಟಿಂಗ್ ಕೋಪರ್ನಿಕನ್ ಥಿಯರಿ ಆ್ಯಂಡ್ ಬೈ 1835 ಡ್ರಾಪ್ಡ್ ಇಟ್ಸ್ ಅಪೋಸಿಷನ್ ಟು ಹೆಲಿಯೋಸೆಂಟ್ರಿಸಮ್ ಆಲ್ ಟುಗೆದರ್. ಅಂದರೆ 1758ರಲ್ಲಿ ಈ ಚರ್ಚ್ ಅನ್ನೋದು ಕೋಪರ್ನಿಕಲ್ ಥಿಯರಿ ಅಂದರೆ ಈ ಭೂಮಿ ಅನ್ನುವುದು ಗ್ರಹ, ಇದು ಸೂರ್ಯನ ಸುತ್ತ ಸುತ್ತುತ್ತದೆ ಅನ್ನುವಂಥ ಏನು ಥಿಯರಿ ಇತ್ತಲ್ಲ, ಮೊದಲಿಗೆ ಕೋಪರ್ನಿಕಸ್ ಹೇಳಿದ್ದ, ಅದನ್ನೇ ಅಂಥವೆಲ್ಲ ವರ್ಕ್ಗಳನ್ನು ಇದು ಬ್ಯಾನ್ ಮಾಡಿತ್ತು, ನಿಷೇಧ ಹೇರಿತ್ತು ಚರ್ಚ್. ಅವನ್ನೆಲ್ಲ ಇದು ಹೊರಳಿ ತೆಗೆದುಕೊಂಡಿತು ಮತ್ತು 1835ರ ಹೊತ್ತಿಗೆ ಈ ಹೆಲಿಯೋಸೆಂಟ್ರಿಸಮ್ ಬಗ್ಗೆ ಇರುವಂಥ ಅಪೋಸಿಷನ್ನೆಲ್ಲ ಇದು ಕೈ ಬಿಡ್ತು. ಇನ್ ದ 20th century ಸೆವೆರಲ್ ಪೋಪ್ಸ್ ಅಕ್ನಾಲೇಜ್ಡ್ ದ ಗ್ರೇಟ್ ವರ್ಕ್ ಆಫ್ ಗ್ಯಾಲಿಲಿಯೋ. 20ನೇ ಶತಮಾನದಲ್ಲಿ ಅನೇಕ ಚರ್ಚಿನ ಪೋಪ್ಗಳು ಅಂದರೆ ಪಾದ್ರಿಗಳು ಗ್ಯಾಲಿಲಿಯೋನ ಒಂದು ಮಹಾ ಕೆಲಸಗಳನ್ನು ಅವರು ಕೂಡ ಅಕ್ಸೆಪ್ಟ್ ಮಾಡಿಕೊಂಡ್ರು. ಆ್ಯಂಡ್ ಇನ್ 1992 ಪೋಪ್ಸ್ ಜಾನ್ ಪಾಲ್ II ಎಕ್ಸ್ಪ್ರೆಸ್ಡ್ ರಿಗ್ರೆಟ್ ಅಬೌಟ್ ಹೌ ದ ಗ್ಯಾಲಿಲಿಯೋ ಅಫೇರ್ ವಾಸ್ ಹ್ಯಾಂಡಲ್ಡ್. ಅಂದರೆ 1992ರಲ್ಲಿ ಆ ಪೋಪ್ ಜಾನ್ ಪಾಲ್ ಅವರು ಒಂದು ಪಶ್ಚಾತ್ತಾಪವನ್ನು ಪಟ್ಟರು. ಅಂದರೆ ಗ್ಯಾಲಿಲಿಯೋನ ಆ ಅಫೇರನ್ನು ಆ ರೀತಿ ಹ್ಯಾಂಡಲ್ ಮಾಡಬಾರ್ದಾಗಿತ್ತು, ಆ ರೀತಿ ಅವರನ್ನು ನಡೆಸಿಕೊಳ್ಳಬಾರ್ದಾಗಿತ್ತು ಅಂತ 1992ರಲ್ಲಿ, ಅಂದರೆ ಈ ತೀರಾ ಇತ್ತೀಚೆಗೆ ಅವರು ಪಶ್ಚಾತ್ತಾಪವನ್ನು, ಒಂದು ಸಂತಾಪವನ್ನು ವ್ಯಕ್ತಪಡಿಸಿದರು ಅಂತ. ಇಲ್ಲಿಗೆ ಈ ಗ್ಯಾಲಿಲಿಯೋ ಪಾಠ ಮುಕ್ತಾಯವಾಯಿತು. ನಾವು ಮಾಡುವ ವಿಡಿಯೋಗಳನ್ನು ನಿರಂತರವಾಗಿ ನೋಡಿ ಪದ್ಯ, ಗದ್ಯ ಹಾಗೂ ಪ್ರಶ್ನೋತ್ತರಗಳನ್ನು ಮಾಡುತ್ತಿದ್ದು, ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಗೆಳೆಯರಿಗೂ ಕೂಡ ತಿಳಿಸಿ. ಎಲ್ಲರಿಗೂ ವಂದನೆಗಳು.